ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ನಾಮಪತ್ರಗಳ ಪರಿಶೀಲನೆ ಮುಕ್ತಾಯ ಆಗಿದೆ. ಒಟ್ಟು 4989 ನಾಮಪತ್ರಗಳು ಕ್ರಮಬದ್ಧ ಆಗಿದೆ. ಸುಮಾರು 500ಕ್ಕೂ ಅಧಿಕ ನಾಮಪತ್ರಗಳು ತಿರಸ್ಕಾರವಾಗಿದೆ. ಈ ಬಾರಿ 5102 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಇದರಲ್ಲಿ 4989 ನಾಮಪತ್ರಗಳು ಸ್ವೀಕೃತ ಆಗಿದೆ. ನಾಮಪತ್ರ ವಾಪಸ್ಗೆ ಏಪ್ರಿಲ್ 24ರವರೆಗೂ ಅವಕಾಶ ಇದ್ದು, ಬಂಡೆದ್ದು ನಾಮಪತ್ರ ಸಲ್ಲಿಸಿರುವ ಅಭ್ಯರ್ಥಿಗಳ ಮನವೊಲಿಕೆಯಲ್ಲಿ ಈಗಾಗಲೇ ಆಯಾ ಪಕ್ಷಗಳು ನಿರತ ಆಗಿದೆ. ನಾಡಿದ್ದು ಕದನಕಲಿಗಳ ಸ್ಪಷ್ಟ ಚಿತ್ರಣ ಹೊರಬೀಳಲಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಲೋಕಸಭಾ ಸದಸ್ಯರಾಗಿದ್ದ ಕಾರಣಕ್ಕಾಗಿ ತಮಗೆ ದೆಹಲಿಯಲ್ಲಿ ನೀಡಲಾಗಿದ್ದ ಸರ್ಕಾರಿ ಬಂಗಲೆಯನ್ನ ಇವತ್ತು ತೆರವು ಮಾಡಲಾಗುತ್ತೆ. ಕಳೆದ ಕೆಲವು ದಿನಗಳಿಂದ ಮನೆಯಲ್ಲಿ ವಸ್ತುಗಳನ್ನು ತೆರವು ಮಾಡಲಾಗ್ತಾ ಇದ್ದು, ಇವತ್ತು ಅಧಿಕೃತವಾಗಿ ಮನೆಯ ಕೀಯನ್ನ ಅಧಿಕಾರಿಗಳಿಗೆ ಅವರು ಹಸ್ತಾಂತರ ಮಾಡಲಿದ್ದಾರೆ. ಏಪ್ರಿಲ್ 22ರ ಒಳಗೆ ಖಾಲಿ ಮಾಡಿ ಅಂತ ಸರ್ಕಾರ ರಾಹುಲ್ಗೆ ಸೂಚನೆಯನ್ನ ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ರಾಹುಲ್ ಮನೆ ಖಾಲಿ ಮಾಡಿದ್ದು ಸದ್ಯ ತಾತಿ ಸೋನಿಯಾ ನಿವಾಸದಲ್ಲೇ ಉಳಿದುಕೊಳ್ಳಲಿದ್ದಾರೆ ಎನ್ನಲಾಗಿದೆ. ಕೊಪ್ಪಳ ಜಿಲ್ಲೆಯ ಕುಕನಪಳ್ಳಿಯ ಶರಣಪ್ಪ ಅರಕೇರಿ ಅನ್ನುವ ಯುವಕ ದೆಹಲಿ ಸಿಎಂ ಆಮ್ ಆದ್ಮಿ ಪಾರ್ಟಿಯ ಅಧ್ಯಕ್ಷ ಅರವಿಂದ್ ಕೇಜ್ರಿವಾಲ್ಗೆ ರಕ್ತದಲ್ಲಿ ಪತ್ರ ಬರೆದಿದ್ದಾನೆ. ಈ ಚುನಾವಣೆಯಲ್ಲಿ ನೀವು ಆರಿಸಿ ಬಂದ್ರೆ ಯುವಕರಿಗೆ ಉಚಿತ ತರಬೇತಿಯನ್ನ ನೀಡಬೇಕು, ಯುವಕರಿಗೆ ಉದ್ಯೋಗ ಅವಕಾಶಗಳನ್ನ ಕಲ್ಪಿಸಿ ಅಂತ ಪತ್ರ ಬರೆದಿದ್ದಾನೆ. ಕೊಪ್ಪಳದ ಆಪ್ ಅಭ್ಯರ್ಥಿ ಮೂಲಕ ಅರವಿಂದ್ ಕೇಜ್ರಿವಾಲ್ಗೆ ಯುವಕ ಶರಣಪ್ಪ ಅರಕೇರಿ ಪತ್ರವನ್ನ ಕಳುಹಿಸಿದ್ದಾನೆ. ಎಲ್ರಿಗೂ ನಮಸ್ಕಾರ. ಇವತ್ತೊಂದು ವಿಶೇಷವಾದ ವ್ಯಕ್ತಿ ನನಗೆ ಪತ್ರ ಬರೆದಿದ್ದಾರೆ. ಆ ಪತ್ರ ಬಹಳ ವಿಶೇಷವಾಗಿ ರಕ್ತದಿಂದ ಬರೆದಿದ್ದಾರೆ. ಆ ವ್ಯಕ್ತಿ ಹೆಸರು ಶರಣಪ್ಪ ಅರಕೇರಿ ಅಂತ, ಕುಕುಂಪಳ್ಳಿ ಗ್ರಾಮದವರು, ನನ್ನ ಸ್ನೇಹಿತ. ಆ ಪತ್ರ ಹೀಗಿದೆ. ಶರಣಪ್ಪ ತನ್ನ ರಕ್ತದಲ್ಲಿ ನನಗೆ ಬರೆದಿರೋ ಪತ್ರದಲ್ಲಿ ಏನಿದೆ ಅಂತ ನಾನು ಓದಿ ಹೇಳ್ತೀನಿ ಮಿಕ್ಕಿ. ಜೈ ಬುದ್ಧ ಬಸವ ಅಂಬೇಡ್ಕರ್. ಸನ್ಮಾನ್ಯ ಶ್ರೀ ಅರವಿಂದ್ ಕೇಜ್ರಿವಾಲ್, ಮುಖ್ಯಮಂತ್ರಿ ದೆಹಲಿ. ಶಿವಮೊಗ್ಗದ ಭದ್ರಾವತಿಯಲ್ಲಿ ಯುವಕನ ಬರ್ಬರ ಹತ್ಯೆಯಾಗಿದ್ದು 22 ವರ್ಷದ ಸಾಯಿ ನಗರದ ನವೀನ್ ಕುಮಾರ್ ಕೊಲೆಯಾದ ಯುವಕನಾಗಿದ್ದಾನೆ. ಚೂರಿಯಿಂದ ಇರಿದು ಸಾದತ್ ಸುಹೇಲ್ ಗ್ಯಾಂಗ್ ಎಸ್ಕೇಪ್ ಆಗಿದೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ರಾಜಕೀಯ ದ್ವೇಷವೋ ವೈಯಕ್ತಿಕ ಕಾರಣವೋ ಅನ್ನೋದ್ರ ಬಗ್ಗೆ ತನಿಖೆ ಮಾಡಲಾಗುತ್ತಿದ್ದು, ಸದ್ಯ ಯುವಕನ ಮೃತದೇಹವನ್ನ ಭದ್ರಾವತಿ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಆಸ್ಪತ್ರೆ ಎದುರು ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಸುಡಾನ್ನಲ್ಲಿರುವ ಭಾರತೀಯರ ಸ್ಥಿತಿಗತಿ ಕುರಿತು ಪರಿಶೀಲಿಸುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಉನ್ನತ ಮಟ್ಟದ ಸಭೆ ನಡೆಸಿದರು. ಸುಡಾನ್ನಲ್ಲಿ ಕದನ ವಿರಾಮ ಒಪ್ಪಂದ ಬುಧವಾರ ಮುರಿದು ಬಿದ್ದಿದ್ದು, ಮಿಲಿಟರಿ ಪಡೆಗಳ ನಡುವಿನ ಬಿಕ್ಕಟ್ಟು ಮತ್ತಷ್ಟು ತಾರಕಕ್ಕೇರಿದೆ. ಸೇನಾ ಸಂಘರ್ಷ 6ನೇ ದಿನಕ್ಕೆ ಕಾಲಿಟ್ಟಿದ್ದು, ಮೃತಪಟ್ಟವರ ಸಂಖ್ಯೆ 270ಕ್ಕೂ ಹೆಚ್ಚು ಮಂದಿ ನಾಗರಿಕರು ಮೃತಪಟ್ಟಿದ್ದು, 2600ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಸುಡಾನ್ನಲ್ಲಿ ವಿದ್ಯುತ್ ಹಾಗೂ ಕುಡಿಯುವ ನೀರು ಪೂರೈಕೆ ಸ್ಥಗಿತಗೊಂಡಿದೆ. ತೀವ್ರ ಆಹಾರದ ಕೊರತೆ ತಲೆದೋರಿದ್ದು, ನಾಗರಿಕರು ಹಸುವಿನಿಂದ ಬಳಲುವಂತಾಗಿದೆ. ಇದರ ಲಾಭ ಪಡೆದಿರುವ ದುಷ್ಕರ್ಮಿಗಳು ಜನರ ಮೇಲೆ ಹಲ್ಲೆ ಮತ್ತು ಲೂಟಿಗಿಳಿದಿದ್ದಾರೆ ಅಂತ ಮಾಧ್ಯಮಗಳು ವರದಿ ಮಾಡಿವೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಸುಡಾನ್ನಲ್ಲಿ ಸೇನೆ ಮತ್ತು ಅರೆಸೇನಾ ಪಡೆಗಳ ನಡುವಿನ ಸಂಘರ್ಷ ಶಮನಗೊಳಿಸಲು ಕದನ ವಿರಾಮ ಸ್ಥಾಪನೆಗಾಗಿ ವಿಶ್ವಸಂಸ್ಥೆಯು ಗಂಭೀರ ಪ್ರಯತ್ನಗಳನ್ನು ನಡೆಸುತ್ತಿದೆ.